ಓಕೆ, ಇದು ಸಾರ್ವಜನಿಕವಾಗಿ ಅಥವಾ ಸಾಮಾಜಿಕವಾಗಿ ನಡೀತಿರ್ತಕ್ಕಂಥ ದೌರ್ಜನ್ಯದ ಮೇಲಿನ ವಿರೋಧನ ಅಥವಾ ನ್ಯಾಯಾಂಗ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಂಥ ಚಿತ್ರಣ? ಎಲ್ಲವನ್ನೂ ಅಂದರೆ ನಮ್ಮ ಆತ್ಮಾವಲೋಕನ ಮಾಡ್ಕೊಂಡು ನಮ್ಮ ಆತ್ಮಸಾಕ್ಷಿಗೆ ನಾವು ಪ್ರಶ್ನೆ ಹಾಕಬೇಕಾಗಿದೆ. ಓಕೆ, ಈಗ ಯಾರಾದರೂ ಎಡವಿದ್ರೆ ಬಿದ್ದರೆ ಗೇಲಿ ಮಾಡಿ ನಗುವಂಥ ಜನ ಜಾಸ್ತಿ. ತಕ್ಷಣಕ್ಕೆ ಬಂದು ಕಾಪಾಡೋವಂಥವ್ರು ಒಂದು ಸಹಾಯ ಹಸ್ತ ಕೊಡೋರು ಬಹಳ ಕಡಿಮೆ. ಅದರಲ್ಲೂ ಒಂದು ಹೆಣ್ಣಿಗೆ ಅತ್ಯಾಚಾರ ಆಗೋದು ಒಂದು ವಿಚಾರ ಆದರೆ, ಅತ್ಯಾಚಾರ ಆದಮೇಲೆ ಅವಳನ್ನ ನೋಡುವಂಥ ರೀತಿ ಅದು ಬಹಳ ಹಿಂಸಾತ್ಮಕವಾಗಿರೋಂಥ ವಿಚಾರ. ಅವಳೇ ತಪ್ಪಿತಸ್ಥೆ, ಅವಳು ಇಡೀ ಜೀವನನೇ ಹಾಳಾಗೋಗ್ಬಿಡುತ್ತೆ. ಎಲ್ಲೇ ಓಡಾಡ್ತಿದ್ರು, ಎಲ್ಲೇ ಮಾಡ್ತಾಯಿದ್ರು, ಅವಳನ್ನ ಬೆರಳಿಟ್ಟು ನೋಡುವಂಥ ರೀತಿ ಇದೆಯಲ್ಲ, ಅದು ಬದಲಾಗಬೇಕಾಗಿದೆ. ನ್ಯಾಯಾಂಗ ವ್ಯವಸ್ಥೆ ಪ್ರಶ್ನೆ ಬೇರೆ. ನಮ್ಮ ಆತ್ಮಸಾಕ್ಷಿಗೆ ಇವಾಗ ನಮ್ಮ ಮನೆಯಲ್ಲಿ ಹೆಣ್ಣಿಗೆ ಹಿಂಗಾದರೆ ನಾವು ಅವಳಿಗೆ ಬೇರೆ ಥರ ರಕ್ಷಣೆ ನಿಲ್ತೀವಿ. ಅದೇ ಬೇರೆ ಹೆಣ್ಮಕ್ಳಿಗೆ ಹಿಂಗಾದಾಗ ನಾವೇ ಹೆಂಗೆ ನೋಡ್ತೀವಿ, ಅದನ್ನು ವ್ಯತ್ಯಾಸ ಪ್ರತಿಯೊಂದು ಮನುಷ್ಯರಲ್ಲಿದೆ. ಇದನ್ನು ನಾವು ಪ್ರಶ್ನೆ ಹಾಕೋಬೇಕಾಗಿದೆ. ಯಾರು ಅದನ್ನು ಮಾಡಿದಾನೆ ಅವನನ್ನು ನಾವು ಕೀಳು ಭಾವನೆಯಿಂದ ನೋಡಬೇಕಾಗಿದೆ, ಅವನಿಗೆ ಶಿಕ್ಷೆ ಕೊಡಬೇಕಾಗಿದೆ. ಆ್ಯಂಡ್ ಬರೀ ಸಾಕ್ಷ್ಯಾಧಾರಗಳ ಮೇಲೆ ಮಾತ್ರ ತೀರ್ಪು ಕೊಡೋದಲ್ಲದೆ, ಇವಾಗ ನಾವು ನ್ಯಾಯದೇವತೆ ಕಣ್ಣಿನ ಬಟ್ಟೆಯನ್ನು ತೆಗೆದಿದ್ದೀವಿ. ಓಕೆ, ಇವಾಗ ನೀವು ಹೊಸ ಕಾನೂನು ನೋಡಿದರೆ, ಮುಂಚೆ ನ್ಯಾಯದೇವತೆ ಅಂಧೆ ಅಂದ್ಬಿಟ್ಟು ಅವಳಿಗೆ ಬಟ್ಟೆ ಕಟ್ಟಿರ್ತಾ ಇದ್ರು, ಇವಾಗ ಅದನ್ನು ತೆಗೆದಿದ್ದಾರೆ. ಅದ್ರ ಕಾರಣ ಏನಪ್ಪ ಅಂತಂದರೆ, ಬರೀ ಸಾಕ್ಷ್ಯಾಧಾರಗಳಲ್ಲದೆ ಮಾನವೀಯತೆ ಮೌಲ್ಯಗಳಿಂದ ಹೃದಯಾತ್ಮಕವಾಗಿ ಕೂಡ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಬೇಕಾಗತ್ತೆ. ಈ ಥರದ ವಿಚಾರಗಳಲ್ಲಿ ಹೆಣ್ಮಕ್ಳು ಶೋಷಿತರಾದಾಗ ಅವ್ರ ಮಾನಸಿಕ ವೇದನೆ ಇದೆಯಲ್ಲ, ಅದನ್ನು ಪರಿಗಣಿಸ್ಬೇಕಾಗತ್ತೆ. ಸೊ ಇದು ಪ್ರಶ್ನೆ ಜೊತೆಗೆ ನಾವು ಬದಲಾಗಬೇಕಾಗಿದೆ. ಸಮಾಜ ಆ ಹೆಣ್ಣನ್ನು ನೋಡೋ ರೀತಿ ಬದಲಾಗಬೇಕಾಗಿದೆ. ಸಿನಿಮಾ ಅನ್ನೋದು ಆ್ಯಕ್ಚುಲಿ ಕಾಲ್ಪನಿಕ ಕಥೆ ಆಗಿರ್ಬೋದು, ಇನ್ನೊಂದು ಎಲ್ಲೋ ಕೆಲವಿಗೆ ನೈಜತೆಗೆ ಹೊತ್ತು ಕೊಡ್ತಾರೆ. ಸೊ ಯುದ್ಧಕಾಂಡದಲ್ಲಿ ಕಾಲ್ಪನಿಕವಾಗಿಯೂ ಇದೆಯಾ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ನಡೆದಂಥ ನಿದರ್ಶನಗಳು ಕಥೆಯಾಗಿದೆಯಾ? ಅಕ್ಕಪಕ್ಕ ಅಲ್ಲ, ಪ್ರತಿನಿತ್ಯ ಎಲ್ಲೋ ಒಂದು ಕಡೆ ನಡೀತಾನೆ ಇದೆ ಅದು. ಓಕೆ, ವರ್ಷಕ್ಕೆ 30,000 ಮೇಲೆ ದಾಖಲೆ ಆಗುವಂಥ ಕೇಸ್ಗಳಿದೆ. ದೇಶ ಜಗತ್ತಲ್ಲಿ ನಡೀತಾನೆ ಇದೆ ಅದು. ದಾಖಲೆ ಆಗದೆ ಇರೋದು ನೀವು ಲೆಕ್ಕ ಹಾಕಿದ್ರೆ ಲಕ್ಷಾಂತರ ಇದಾವೆ. ದಾಖಲೆ ಆಗೋದು ವರ್ಷಕ್ಕೆ 30,000 ಅಂದಾಜು. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಆಗಿರ್ತಕ್ಕಂಥ ಈ ಥರ ಅತ್ಯಾಚಾರಗಳಲ್ಲಿ 60-70% ಇರೋದು ಸುತ್ತಮುತ್ತ ಅವಳಿಗೆ ಗೊತ್ತಿರತಕ್ಕಂಥ ಸಂಬಂಧಿಕರೇ. ಸೊ ನೀವು ಯಾವುದನ್ನ ರಿಯಲ್ ಘಟನೆ ಅಕ್ಕಪಕ್ಕ ಅಂತ ಹೇಳಿ ಹೆಂಗೆ ಹೇಳ್ತೀರಾ? ಈಗ ನಾವು ಮಾತಾಡಬೇಕಾದ್ರೆ ಎಲ್ಲೋ ಒಂದು ಈ ಥರದೊಂದು ಘಟನೆ ನಡೀತಿರ್ಬೋದು. ಸೊ ಎವ್ರಿ ಡೇ ದೇರ್ ಇಸ್ ಎ ಟ್ರೂ ಇನ್ಸಿಡೆಂಟ್, ಒಂದು ರಿಲೇಟ್ ಆಗಿರತಕ್ಕಂಥದ್ದು. ಓಕೆ, ಒಟ್ಟಾರೆ ಇದು ನೊಂದ ಮಹಿಳೆಯರ ಪರವಾಗಿರ್ತಕ್ಕಂಥದ್ದು ಅಥವಾ ನ್ಯಾಯ ಸಿಗದೇ ಇರತಕ್ಕಂಥ ಪರವಾಗಿರತಕ್ಕಂಥದ್ದು ಒಂದಿಷ್ಟು ಪ್ರಶ್ನೆಗಳು ಇದೆ. ಎರಡು ವಿಚಾರಗಳು. ನೊಂದ ಹೆಣ್ಮಕ್ಳು ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗದೆ ಇರೋದು ಒಂದು ಅಪರಾಧ ಅಂತ ಹೇಳಕ್ ಹೊರಟಿರೋದು. ಓಕೆ, ಇವಾಗ ಒಂದು ಹೆಣ್ಣಿಗೆ ಒಂದೇನೋ ಅತ್ಯಾಚಾರ ಆಯಿತು ಅಂತ ಇಟ್ಕೊಳ್ಳಿ. ಓಕೆ, ಅಥವಾ ಹೆಣ್ಣಿನ ಮಗುಗೆ ಒಂದು ಅತ್ಯಾಚಾರ ಆಯಿತು. ಅವ್ರನ್ನ ಒಂದು ಅಂದರೆ ವಾರಗಟ್ಟಲೆ ಮೊಲೆಸ್ಟ್ ಮಾಡಿಬಿಟ್ಟು ಒಂದು ಕೊಳ್ತೋಗಿರೋ ತರಕಾರಿ ಥರ ಯಾರೋ ಒಬ್ಬರು ಬಿಸಾಕ್ಬಿಟ್ಟು ಹೋಗ್ತಾರೆ, ಯೂಸ್ ಮಾಡಿಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಟ್ರು. ಇವಾಗ ಆ ಹೆಣ್ಮಕ್ಳು ನ್ಯಾಯಕ್ಕೋಸ್ಕರ ಕೋರ್ಟ್ ಮೆಟ್ಲು 1 ವರ್ಷ 2 ವರ್ಷ 3 ವರ್ಷ ಪ್ರತಿದಿನ ಅಲಿತಾನೆ ಇರ್ತಾರೆ. ಆ ಅಲಿಯೋದ್ರ ಜೊತೆಗೆ ಸಮಾಜ ಅವ್ರನ್ನ ಕೀಳು ದೃಷ್ಟಿಯಿಂದ ನೋಡುವಂಥ ರೀತಿ ಇದೆಲ್ಲ ಆಗಿ ಒಂದು ದಿನ ಕಾನೂನು ನನ್ನ ಕೈಗೆ ತೊಗೊಂಬಿಡೋಣ ಅಂತ ಒಂದು ಆವೇಶ ಬಂದ್ಬಿಟ್ಟು ಇವತ್ತೇನಾದರೂ ಅವರೇ ಕಾನೂನು ತೊಗೊಂಬಿಡ ಅವನು ಹೋಗಿ ಕೊಂದುಬಿಟ್ಟು ಅದಕ್ಕೇನು ಸಾಕ್ಷ್ಯಾಧಾರ ಅಂದರೆ ಅತ್ಯಾಚಾರ ಮಾಡಿದವನು ಯಾರು ಅನ್ನೋದು ಆ ಹೆಣ್ಣಿಗೆ ಗೊತ್ತಿರುತ್ತಲ್ಲ. ಕೋರ್ಟ್ ಸಾಕ್ಷ್ಯಾಧಾರಗಳಿಗೆ ವೆಯ್ಟ್ ಮಾಡ್ತಾ ಇದೆ. 2 ವರ್ಷ 3 ವರ್ಷ ಆಗಿದೆ. ಹೋಗಿ ಒಂದಿನ ಅವ್ನು ಆರಾಮಾಗಿ ಓಡಾಡ್ಕೊಂಡು ನಗ್ನಕೊಂಡು ಖುಷಿಯಾಗಿ ಇನ್ನೊಂದಷ್ಟು ಅತ್ಯಾಚಾರ ಮಾಡ್ಕೊಂಡಿದ್ದಾನೆ ಅವನು. ಇವಾಗ ಹೋಗ್ಬಿಟ್ಟು ಆ ಹೆಣ್ಣು ಅವನ್ನ ಕೊಂದುಬಿಟ್ಲು ಅಂದ್ಕೊಳ್ಳಿ, ಇವಳನ್ನ ತಪ್ಪಿತಸ್ಥೆ ಅಂತ ಅರೆಸ್ಟ್ ಮಾಡಿರ್ತಾರೆ. ಇವಾಗ ಅವಳು ಎಷ್ಟು ವರ್ಷ ಅನ್ಭವಿಸಿರೋ ನೋವಲ್ದೆ ಈಗ ನೋಡಪ್ಪ ಕೊಲೆ ಮಾಡ್ಬಿಟ್ಲು, ತಪ್ಪಿತಸ್ಥೆ. ಇವಳು ಈ ಥರ ಕ್ರಿಮಿನಲ್ ಆಗೋದಕ್ಕೆ ಯಾರು ಕ್ರಿಮಿನಲ್? ಆ ಡಿಲೇಡ್ ಜಸ್ಟಿಸ್ ಅನ್ನೋ ಟೈಮ್ ಇದೆಯಲ್ಲ. ಸೊ ಇಲ್ಲಿ ನ್ಯಾಯಾಂಗದ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಕ್ ಕೊಟ್ಟಿದ್ದೀರಾ ಅಥವಾ ಸರಿ ಇದೆ, ಅದನ್ನ ಅಪ್ಲೈ ರೀತಿ ಅದು ಬೇಗ ಆಗಬೇಕು, ಇತ್ಯರ್ಥ ಆಗಬೇಕು. ಇಲ್ಲಿ ನೊಂದ ಮಹಿಳೆಯ ಪ್ರತಿನಿಧಿಸುವಂಥ ಪಾತ್ರವನ್ನು ಅರ್ಚನಾ ಜೋಯಿಸ್ ಮಾಡಿದ್ದಾರೆ. ಸೊ ಅವರ ಪಾತ್ರ ಮತ್ತು ಅವರು ಪೋಷಣೆ ಮಾಡಿರೋದ್ರೆ ಹೇಗಿದೆ? ಮೊದಲನೇದು ತುಂಬ ಅದ್ಭುತವಾದಂಥ ನಟಿ. ಓಕೆ, ಆ್ಯಂಡ್ ನಮಗೆ ಈ ಪಾತ್ರಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥ
ಮಾಡುವಂಥ ಒಂದು ಕಲಾವಿದೆ ಅವರು. ಅವರ ಅಪಿಯರೆನ್ಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಸ್ಟೈಲ್ ಆ್ಯಂಡ್ ಅವರು ಆ ಪಾತ್ರವನ್ನು ಗ್ರಹಿಕೆ ಮಾಡಿರ್ತಕ್ಕಂಥ ರೀತಿ ಆಗಿರ್ಬೋದು, ಬಹಳ ಶ್ಲಾಘನೀಯ, ಅದನ್ನ ಮೆಚ್ಚಲೇಬೇಕಾಗತ್ತೆ. ನಾವು ಕ್ಯಾರೆಕ್ಟರ್ ಬರೆದಾಗ ಕುತ್ಕೊಂಡು ಚರ್ಚೆ ಮಾಡಿದಾಗ ಸುಮಾರು ಹೆಸರುಗಳು ಯೋಚನೆ ಮಾಡ್ತಾ 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 ಫೈನಲಿ ಎಲ್ಲರೂ ಒಟ್ಟಾರೆ ಅಂದರೆ ಈ ಅರ್ಚನಾನೇ ಈ ಪಾತ್ರ ಮಾಡಿದರೆ ಬಹಳ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡು ಅವ್ರನ್ನ ಅಪ್ರೋಚ್ ಮಾಡಿದ್ದು. ಆ್ಯಂಡ್ ತುಂಬ ವಂಡರ್ಫುಲ್ ಡೆಲಿವರಬಲ್ಸ್ ಕೊಟ್ಟಿದ್ದಾರೆ ಅವರು ಪರ್ಫಾರ್ಮೆನ್ಸಸ್ಸಲ್ಲಿ. ನಿಮಗೆ ಥ್ರೂ ಔಟ್ ದಿ ಫಿಲ್ಮ್ ನೋಡಬೇಕಾದ್ರೆ ಸುಮಾರು ಕಡೆ ಗೂಸ್ ಬಂಪ್ಸ್ ಬರುತ್ತೆ. ನನಗೆ ಕೃಷ್ಣನ ಲವ್ ಸ್ಟೋರಿನಲ್ಲಿ ರಾಧಿಕಾ ಅವ್ರದ್ದು ಪರ್ಫಾರ್ಮೆನ್ಸ್ ಇವತ್ತಿಗೂ ನಾನು ತುಂಬ ಮೆಚ್ತೀನಿ ಆ ಪಾತ್ರೆಗೆ. ಸೊ ಅವರಾದ ಮೇಲೆ ಆ ಥರದ್ದೊಂದು ಪರ್ಫಾರ್ಮೆನ್ಸಸ್ಸು ಯಾರಾದರೂ ಮಾಡಬಲ್ಲರು ಅಂತಂದರೆ ನನಗೆ ಕಾಣಿಸಿದ್ದು ಇವಾಗ ಅರ್ಚನಾ ಜಾಯ್ಸ್. ಓಕೆ.